ಹಾಸನದಲ್ಲಿ ಸರಣಿ ಹೃದಯಾಘಾತದ ಹಿನ್ನೆಲೆ ಸ್ಥಳೀಯರಲ್ಲಿ ಹೃದಯದ ಆತಂಕ ಹೆಚ್ಚಾಗಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತದ ಹಿನ್ನೆಲೆ ಸ್ಥಳೀಯರಿಗೆ ಹೃದಯದ ಆತಂಕ ಹೆಚ್ಚಾಗಿದೆ. ಹಾರ್ಟ್ ಚೆಕಪ್ಗೆ ಹಾಸ್ಪಿಟಲ್ಗೆ ದಾಂಗುಡಿ ಅಂದ್ರೆ ಧಾವಿಸ್ತಾ ಇದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಏರಿಕೆ ಕಾಣಿಸ್ತಾ ಇದೆ. ರೋಗಿಗಳು ಹೊರ ರೋಗಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. 1000 ಗಡಿ ದಾಟ್ತಾ ಇದೆ ಹೊರ ರೋಗಿಗಳ ಸಂಖ್ಯೆ. ಚೆಕಪ್ಗೆ ಅಂತ ಬರ್ತಾ ಇರುವಂತಹ ಬಹುತೇಕರು ಹಾಸನ ಜಿಲ್ಲೆಯ ಜನರು. ಇನ್ನು ಇದರ ಆತಂಕ, ಇದರ ಭಯ ಎಲ್ಲಿವರೆಗೂ ಆವರಿಸಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆ, ಅದರಲ್ಲೂ ಹೊರ ರೋಗಿಗಳ ಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯವನ್ನ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಏನಾದರೂ ಸಮಸ್ಯೆ ಇದೆಯಾ, ಮುಂದಿನ ದಿನಗಳಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು, ಅಥವಾ ಯಾವ ಕಾರಣಕ್ಕೆ ಈಗ ಆಗ್ತಾ ಇದೆ. ಯಾಕಂದ್ರೆ 1.5 ತಿಂಗಳಲ್ಲಿ 23 ಜನ ಸಾವಿಗೀಡಾಗ್ತಾರೆ, ಅದು ಕೂಡ ಹೃದಯಾಘಾತದಿಂದ ಅಂತ ಹೇಳಿದ್ರೆ ಎಂಥವರಲ್ಲೂ ಕೂಡ ಭಯ ಆಗುತ್ತೆ, ಎಂಥವ್ರಿಗೂ ಕೂಡ ಆತಂಕ ಆಗುತ್ತೆ. ಹಾಗಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಏರಿಕೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ, ಅಥವಾ ಏರಿಕೆ ಆಗ್ತಾ ಇದೆ. 1000 ಗಡಿ ದಾಟ್ತಾ ಇದೆ. ನಮಗೂ ಕೂಡ ಚೆಕಪ್ ಮಾಡಿ, ಏನಾಗ್ತಾ ಇದೆ ಕಾರಣವನ್ನ ತಿಳಿಸ್ಕೊಡಿ ಅಂತ ಹಾರ್ಟ್ ಚೆಕಪ್ಗೆ ಹಾಸ್ಪಿಟಲ್ಗೆ ಈಗಾಗಲೇ ಹೊರ ರೋಗಿಗಳು ಧಾವಿಸ್ತಾ ಇದ್ದಾರೆ.